ಓಂ ಶ್ರೀ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮೇಷದಿಂದ ಮೀನ ರಾಶಿಯವರೆಗೆ ಎಲ್ಲ ರಾಶಿಯವರಿಗೆ ಇಂದಿನ ದಿನ ಹೇಗಿರಲಿದೆ, ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರು ಇವತ್ತು ಎಚ್ಚರಿಕೆಯಿಂದ ಇರಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅತ್ಯಂತ ಅದೃಷ್ಟದ ದಿನ. ಪ್ರೀತಿ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಇರುತ್ತವೆ. ಸಂಗಾತಿಯೊಂದಿಗಿನ ಸಂಬಂಧವು ಇವತ್ತು ಗಟ್ಟಿಯಾಗಿ ಇರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಕೆಲಸದ ಸವಾಲುಗಳು ಹೆಚ್ಚಾಗುತ್ತವೆ. ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಇವತ್ತು ನಿಮಗೆ ಸಮಸ್ಯೆಗಳು ಸವಾಲುಗಳಿಂದ ಸಮಸ್ಯೆ ಉಂಟಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ. ಕಚೇರಿ ರಾಜಕೀಯದಿಂದ ದೂರವಿದ್ದರೆ ಒಳ್ಳೆಯದು. ಇದರೊಂದಿಗೆ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ಇಂದು ನೀವು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಯೋಚನೆ ಮಾಡಿ ಜಾಗರೂಕತೆಯಿಂದ ತೆಗೆದುಕೊಂಡರೆ ಒಳ್ಳೆಯದು. ಯಾವುದೇ ದೊಡ್ಡ ನಿರ್ಧಾರವನ್ನು ಸದ್ಯಕ್ಕೆ ತೆಗೆದುಕೊಳ್ಳದೆ ಮುಂದೂಡಿದರೆ ಒಳ್ಳೆಯದು. ಆದಾಯವನ್ನು ಹೆಚ್ಚಿಸಲು ಹೊಸ ಆಯ್ಕೆಗಳನ್ನು ನೋಡಿಕೊಳ್ಳಿ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಅಥವಾ ಅಲಕ್ಷ್ಯ ಬೇಡ. ಇವತ್ತು ನಿಮ್ಮ ದಿನ ಒಳ್ಳೆಯ ದಿನ ಅಂತಲೇ ಹೇಳಬಹುದು. ಇವತ್ತು ನೀವು ಶ್ರೀ ಚೌಡೇಶ್ವರಿಗೆ ಕೈ ಮುಗಿರಿ ಅಥವಾ ಅವರನ್ನು ಆರಾಧಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರ ಜೀವನದಲ್ಲಿ ಇವತ್ತು ಸಂತೋಷದ ವಾತಾವರಣ ಇರುತ್ತದೆ. ಇಂದು ನೀವು ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯುತ್ತೀರಿ. ಉದ್ಯೋಗಸ್ಥರಿಗೆ ಬಡ್ತಿಯ ಅವಕಾಶಗಳು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಇರುತ್ತದೆ. ಆರ್ಥಿಕ ಲಾಭ ಇರಲಿದೆ. ನಿಮ್ಮ ಇವತ್ತು ಆರ್ಥಿಕ ಪರಿಸ್ಥಿತಿ ಬದಲಾಗಿರ್ತದೆ. ನಿಮಗೆ ಹಣದ ಒಳಹರಿವು ಹೆಚ್ಚಾಗಿ ಇರುತ್ತದೆ. ವಾಹನದ ನಿರ್ವಹಣೆಗೆ ಹಣ ಖರ್ಚು ಮಾಡಬೇಕಾಗಬಹುದು. ದೀರ್ಘಕಾಲೀನ ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಿದರೆ ಒಳ್ಳೆಯದು. ಹಣಕಾಸಿನ ವಿಷಯಗಳಲ್ಲಿ ನುರಿತ ತಜ್ಞರ ಸಲಹೆಯನ್ನು ಪಡೆದು ನೀವು ಹೂಡಿಕೆಗಳಲ್ಲಿ ಮಾಡಬಹುದು. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಅಡ್ಡಿಯಿಲ್ಲ. ಕೆಲಸದಿಂದ ಇವತ್ತು ನೀವು ಯಾವುದೇ ಮಾಡುವಂಥ ಕೆಲಸದಿಂದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ಆ ಕೆಲಸವನ್ನು ನೀವು ಮಾಡಿ ಮುಗಿಸಿದರೆ ಒಳ್ಳೆಯದು. ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲ ಹೊಸ ರೋಚಕ ತಿರುವುಗಳು ಇವತ್ತು ಇರುತ್ತವೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಂದು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ನೀವು ಪ್ರವಾಸದ ಯೋಜನೆಯನ್ನು ಕೂಡ ಇವತ್ತು ಮಾಡಬಹುದು. ನಿಮಗೆ ಇವತ್ತು ಅದೃಷ್ಟದ ದಿನ ಅಂತಲೇ ಹೇಳಬಹುದು ಅಥವಾ ಶುಭ ದಿನ ಅಂತಲೇ ಹೇಳಬಹುದು. ಇವತ್ತು ನೀವು ಆಂಜನೇಯನಿಗೆ ಕೈ ಮುಗಿದು ಅವನಿಗೆ ಪೂಜೆ ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿನ ಆಗಿರುತ್ತದೆ. ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇರುತ್ತದೆ. ವ್ಯಾಪಾರ ಪರಿಸ್ಥಿತಿ ಬಲವಾಗಿರುತ್ತದೆ. ಓದು ಬರಹದಲ್ಲಿ ನೀವು ಇವತ್ತು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿ ಮತ್ತು ಇವತ್ತು ಬೆಂಬಲವನ್ನು ಎಲ್ಲ ಟೈಮ್ನಲ್ಲಿ ಪಡೆಯುತ್ತೀರಿ. ಭೂಮಿ ಅಥವಾ ವಾಹನ ಖರೀದಿ ಇವತ್ತು ನಿಮ್ಮ ನಸೀಬಿನಲ್ಲಿ ಬರೆಯುವಂಥ ಸಾಧ್ಯತೆ ಇದ್ದರೆ ಖರೀದಿಸಬಹುದು. ಆದರೆ ಯೋಚನೆ ಮಾಡಿ ಖರೀದಿಸಿ. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಆರೋಗ್ಯ ಚೆನ್ನಾಗಿರಲಿದೆ. ಕೌಟುಂಬಿಕ ಜೀವನದಲ್ಲಿ ಇವತ್ತು ಖುಷಿ ಮತ್ತು ಸಂತೋಷದ ವಾತಾವರಣ ಇರುತ್ತದೆ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಅಥವಾ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಅಥವಾ ವಿದ್ಯಾರ್ಥಿಗಳು ಇವತ್ತು ಒಂದು ಜಾಬ್ ಆಗುವಂಥ ಒಂದು ಒಳ್ಳೆಯ ಸುದ್ದಿಯನ್ನು ಇವತ್ತು ನೀವು ಪಡೆಯುತ್ತೀರಿ. ನಿಮಗೆ ವೃತ್ತಿಯಲ್ಲಿ ಹಲವು ಸುವರ್ಣ ಅವಕಾಶಗಳು ದೊರೆಯಲಿವೆ. ಅವನ್ನು ಎರಡು ಕೈಯಿಂದ ಬಾಚಿಕೊಂಡು ತಬ್ಬಿಕೊಂಡ್ರೆ ಒಳ್ಳೆಯದು. ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದರಿಂದ ನಿಮಗೆ ಮುಂದೆ ಲಾಭಗಳು ದೊರೆಯಲಿವೆ. ಸಾಮಾಜಿಕ ಸ್ಥಾನಮಾನ ಮತ್ತು ನಿಮ್ಮ ಪ್ರತಿಷ್ಠೆ ಇವತ್ತು ಹೆಚ್ಚಾಗಲಿದೆ. ಕೆಲವರ ಉದ್ಯೋಗ ಹುಡುಕಾಟ ಇವತ್ತು ಪೂರ್ಣಗೊಳ್ಳಲಿದೆ. ಉತ್ತಮ ಕೆಲವು ಪ್ಯಾಕೇಜ್ನೊಂದಿಗೆ ನಿಮಗೆ ಉದ್ಯೋಗ ಪ್ರಸ್ತಾಪವನ್ನು ಇವತ್ತು ನೀವು ನಿಮ್ಮ ಕಂಪನಿಯಲ್ಲಿ ಪಡೆಯುತ್ತೀರಿ. ನಿಮ್ಮ ಭಾವನೆ ಮತ್ತು ಮಾತುಗಳನ್ನು ಸ್ವಲ್ಪ ನಿಯಂತ್ರಿಸಿದರೆ ಒಳ್ಳೆಯದು. ಯೋಚನೆ ಮಾಡಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆತುರದಲ್ಲಿ ಯಾವ ನಿರ್ಧಾರ ಬೇಡ. ಇವತ್ತು ನಿಮಗೆ ಅತ್ಯುತ್ತಮ ದಿನವಾಗಿದೆ. ಒಂಥರ ಶುಭಕ್ಕಿಂತ ಇನ್ನೂ ಹೆಚ್ಚಿನವಾದಂತಹ ದಿನ ಆಗಲಿದೆ. ನಿಮಗೆ ಇವತ್ತು ಯಾವುದೇ ದೋಷಗಳು ಇರುವುದಿಲ್ಲ. ಆರಾಮಾಗಿ ನೀವು ಜೀವನವನ್ನು ಇವತ್ತು ಸಾಗಿಸಬಹುದು. ಇವತ್ತು ನೀವು ಶ್ರೀ ಚೌಡೇಶ್ವರಿ ತಾಯಿಗೆ ಕೈ ಮುಗಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಜೀವನದಲ್ಲಿ ಕೆಲವು ಧನಾತ್ಮಕ ಶಕ್ತಿ ಇರುತ್ತದೆ. ನಿಮ್ಮ
ಕೆಲವು ಕೆಲಸಗಳಿಗೆ ಇವತ್ತು ಕಠಿಣ ಕೆಲಸಗಳಿಗೆ ಫಲ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಇವತ್ತು ಒಂದು ಉತ್ತಮ ಫಲಿತಾಂಶ ನೀಡುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು. ಕೆಲವು ವಿಪರೀತ ಖರ್ಚುಗಳಿಂದ ನಿಮ್ಮ ಮನಸ್ಸು ತೊಂದರೆಗೆ ಒಳಗಾಗಬಹುದು. ಇಂದು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಂಡರೆ ಒಳ್ಳೆಯದು. ಆತುರದಲ್ಲಿ ಯಾವುದೇ ಹಣವನ್ನು ಖರ್ಚು ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಹೊಸ ಆದಾಯದ ಮೂಲಗಳು ನಿಮಗೆ ಇವತ್ತು ಸೃಷ್ಟಿ ಆಗಲಿವೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಇವತ್ತು ನೀವು ಪ್ರಗತಿ ಕಾಣುತ್ತೀರಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಅಥವಾ ವ್ಯಾಪಾರದಲ್ಲಿ ಒಂದು ಉತ್ತಮ ಪ್ರಗತಿ ಇದೆ. ಇವತ್ತು ನಿಮಗೆ ಒಂದು ಉತ್ತಮ ದಿನ, ಅತ್ಯುತ್ತಮ ದಿನ ಅಂತಲೇ ಹೇಳಬಹುದು. ಯಾವುದೇ ತೊಂದರೆ ಇಲ್ಲ. ಇವತ್ತು ನೀವು ಶ್ರೀ ಗ್ರಾಮದೇವಿಗೆ ಪೂಜೆ ಮತ್ತು ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು. ಪೂಜೆ ಮಾಡಿದರೂ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಅತ್ಯಂತ ಒಳ್ಳೆಯ ದಿನ. ನೀವು ಯೋಚನೆ ಮಾಡಿದ ಕೆಲಸಗಳನ್ನು ಇವತ್ತೇ ಪ್ರಾರಂಭಿಸಿ. ವೃತ್ತಿ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಇರುತ್ತವೆ. ಕೆಲಸದ ಸವಾಲುಗಳನ್ನು ನೀವು ಸಮರ್ಥವಾಗಿ ಇವತ್ತು ಎದುರಿಸುತ್ತೀರಿ. ವೃತ್ತಿ ಜೀವನದಲ್ಲಿ ನಿಮಗೆ ಇವತ್ತು ಪರಸ್ಪರ ಪರಿಚಯಗಳು ಇರುತ್ತವೆ. ಸಹೋದ್ಯೋಗಿಗಳು ಕೂಡ ನಿಮ್ಮ ಜೊತೆ ಹೆಚ್ಚು ಅನನ್ಯವಾಗಿ ಇರುತ್ತಾರೆ. ಹೊಸ ಜನರ ಭೇಟಿ ನಿಮಗೆ ಇವತ್ತು ಆಫೀಸ್ನಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಗಲಿದೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸಿದರೆ ಒಳ್ಳೆಯದು. ಮತ್ತು ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಮೇಲೆ ಕಣ್ಣಿಡಿ. ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲು ಬಿಡಬೇಡಿ. ಇದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬಲಪಡಿಸುತ್ತದೆ. ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ. ಹಣದ ವಿಷಯದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಹಣವನ್ನು ಇವತ್ತು ಬುದ್ಧಿವಂತಿಕೆಯಿಂದ ಯೋಚನೆಯಿಂದ ಖರ್ಚು ಮಾಡಿ. ಹಣಕಾಸಿನ ವಿಷಯಗಳಲ್ಲಿ ಕೆಲವು ಆರ್ಥಿಕ ಸಲಹೆಗಾರರಿಂದ ಸಹಾಯ ಪಡೆಯಲು ಯಾವುದೇ ಕಾರಣಕ್ಕೆ ಮುಜುಗರ ಅಥವಾ ಹಿಂಜರಿಕೆ ಬೇಡ. ಇವತ್ತು ನಿಮಗೆ ಸ್ವಲ್ಪ ಒಳ್ಳೆಯ ದಿನ ಅಂತ ಹೇಳಬಹುದು. ಇನ್ನು ನೀವು ಇವತ್ತು ಹಸುವಿಗೆ ಕೈ ಮುಗಿದರೆ ಅಥವಾ ಹಸುವಿಗೆ ತಿನ್ನೋಕೆ ಹುಲ್ಲು ಅಥವಾ ಏನಾದರೂ ಕೊಟ್ಟರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳು ದೊರೆಯುತ್ತವೆ. ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಇವತ್ತು ಪಡೆಯುತ್ತೀರಿ. ಪ್ರಮುಖ ಕೆಲಸಗಳ ಜವಾಬ್ದಾರಿಯನ್ನು ನೀವು ಪಡೆಯುತ್ತೀರಿ. ಇವತ್ತು ಕೆಲಸದಲ್ಲಿ, ಆಫೀಸಿನಲ್ಲಿ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ. ಪ್ರೇಮ ಜೀವನದಲ್ಲಿ ರೋಚಕ ತಿರುವುಗಳು ನಿಮಗೆ ಇವತ್ತು ಕಾಣಬರುತ್ತವೆ. ಸಂಬಂಧಗಳಲ್ಲಿ ಉತ್ತಮ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯತೆ ಇರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಹಣಕಾಸಿನ ಮುಗ್ಗಟ್ಟು ನಿವಾರಣೆ ಆಗಲಿದೆ. ಸಂಪತ್ತು ಮತ್ತು ಆಸ್ತಿಯಲ್ಲಿ ಇವತ್ತು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಆದರೂ ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಆರೋಗ್ಯಕರ ಜೀವನ ಶೈಲಿ, ಸಮತೋಲನ ಆಹಾರ ನೋಡಿಸಿಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ. ತುಲಾರಾಶಿಯವರು ಇಂದು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ವೃತ್ತಿ ಪ್ರಗತಿಗೆ ಹೊಸ ತಂತ್ರವನ್ನು ರೂಪಿಸಿಕೊಂಡರೆ ಒಳ್ಳೆಯದು. ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವೃತ್ತಿಪರ ಜೀವನದಲ್ಲಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿದರೆ ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ತಂಡದ ಸದಸ್ಯರೊಂದಿಗೆ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಿ. ನಿಮ್ಮ ಆಲೋಚನೆಗಳನ್ನು ಎಲ್ಲರೊಂದಿಗೆ ಇವತ್ತು ಕುಟುಂಬದವರೊಂದಿಗೆ ಸ್ಪೆಷಲಾಗಿ ಮುಕ್ತವಾಗಿ ಹಂಚಿಕೊಂಡರೆ ಒಳ್ಳೆಯದು. ಇದು ವೃತ್ತಿ ಜೀವನದ ಬೆಳವಣಿಗೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ, ಆದರೆ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು. ಆದ್ದರಿಂದ ಯಾವುದೇ ವಸ್ತುವನ್ನು ತರಾತುರಿಯಲ್ಲಿ ಯೋಚನೆ ಮಾಡದೆ ಖರೀದಿಸುವುದನ್ನು ತಪ್ಪಿಸಿ. ನಿಮ್ಮ ಸಂಗಾತಿಯ ಜೊತೆಗೆ ಪ್ರಾಮಾಣಿಕವಾಗಿ ಇದ್ದರೆ ಒಳ್ಳೆಯದು. ನಿಮ್ಮ ಆರೋಗ್ಯದಲ್ಲಿ ಇವತ್ತು ಏನು ಸಮಸ್ಯೆ ಇಲ್ಲ. ಇವತ್ತಿನ ದಿನ ಉತ್ತಮ ದಿನ ಅಂತ ಹೇಳಬಹುದು. ಇವತ್ತು ಶ್ರೀ ಮಹಾವಿಷ್ಣುವಿಗೆ ಪುಷ್ಪಗಳನ್ನು ಅರ್ಪಿಸಿ ಅಥವಾ ಕೈ ಮುಗಿದರೆ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ತುಂಬ ಶುಭ ದಿನ. ಶುಭಕರ ಅಥವಾ ಮಂಗಳಕರವಾದಂಥ ಎಲ್ಲ ನಿಮ್ಮ ಕಾರ್ಯಗಳು ನೆರವೇರುತ್ತವೆ. ಒಂಥರ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅನೇಕ ಸುವರ್ಣಾವಕಾಶಗಳನ್ನು ನೀವು ಪಡೆಯುತ್ತಾರೆ. ಹೊಸ ಅಪೇಕ್ಷಿತ ಯೋಜನೆಯ ಜವಾಬ್ದಾರಿಯನ್ನು ನೀವು ಇವತ್ತು ಕಂಪನಿಯಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಪಡೆಯಬಹುದು. ಇಂದು ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ, ಆದರೆ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ನಿಷ್ಕಾಳಜಿ ವಹಿಸಬೇಡಿ. ಪ್ರಮುಖ ಕಾರ್ಯಗಳನ್ನು ಮೊದಲು ನಿಭಾಯಿಸಿ. ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಒಳ್ಳೆಯದು. ಹಣ ಉಳಿಸಿ ಹೊಸ ಹೂಡಿಕೆ ಅವಕಾಶಗಳ ಮೇಲೆ ನಿಗಾ ಇರಿಸಿ. ಈ ವಾರ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ತಪ್ಪಿಸಿಬಿಡಿ. ಆಸ್ತಿ ಸಂಬಂಧಿತ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ನಿಮ್ಮ ಕೋಪವನ್ನು
ನಿಯಂತ್ರಣದಲ್ಲಿ ಇಟ್ಟರೆ ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಕೆಲ ನಿರ್ಧಾರಗಳನ್ನು ತೆಗೆದುಕೊಂಡರೆ ಒಳ್ಳೆಯದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಆರೋಗ್ಯಕರ ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಂಡರೆ ಒಳ್ಳೆಯದು. ಇವತ್ತು ಯೋಗ ಮತ್ತು ಧ್ಯಾನದಿಂದ ನೀವು ಕೆಲವು ಆರೋಗ್ಯ ಮತ್ತು ಒಳ್ಳೆಯ ಮನಸ್ಥಿತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಇವತ್ತು ಶ್ರೀ ಲಕ್ಷ್ಮಿಗೆ ಪುಷ್ಪಗಳನ್ನು ಅರ್ಪಿಸಿ ಮತ್ತು ಪೂಜೆ ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಧನುರಾಶಿ. ಧನುರಾಶಿಯವರ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳು ಇವತ್ತು ಆಗಲಿದೆ. ಜೀವನದಲ್ಲಿ ಸಂತೋಷ ಸಮೃದ್ಧಿ ಯಾವತ್ತೂ ಇರುವಂಥ ಸಾಧ್ಯತೆ ಇಲ್ಲ. ವೃತ್ತಿ ಜೀವನದಲ್ಲಿ ಕೂಡ ಇವತ್ತು ಯಾವುದೇ ನಿಮಗೆ ಯಶಸ್ಸು ಅಥವಾ ಒಳ್ಳೆಯ ದಿನ ಇಲ್ಲ. ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಅದೃಷ್ಟ ಸ್ವಲ್ಪ ಅನುಕೂಲಕರವಾಗಿ ಇರುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಆಯ್ಕೆಗಳು ಅಥವಾ ಹೊಸ ನಿಮಗೆ ದಾರಿಗಳು ಇವತ್ತು ಕಾಣಿಸಿಕೊಳ್ಳುತ್ತವೆ. ದೀರ್ಘಕಾಲೀನ ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಿದರೆ ಒಳ್ಳೆಯದು. ವೃತ್ತಿ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ನೀವು ಇವತ್ತು ಇರುತ್ತೀರಿ. ಕೆಲಸದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಡಿ. ವ್ಯಾಪಾರವು ಇವತ್ತು ವಿಸ್ತರಿಸುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಭಾರೀ ಲಾಭ ನಿಮಗೆ ಆಗಲಿದೆ. ನಿಮ್ಮ ಆರೋಗ್ಯ ಇಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸ್ಪೆಷಲಾಗಿ ನೀವು ಬೆನ್ನು ನೋವಿನಿಂದ ಬಳಲುವಂಥ ಇವತ್ತು ಸಾಧ್ಯತೆ ಇರುತ್ತದೆ. ದೈಹಿಕ ಆರೋಗ್ಯ ಕೂಡ ಅಷ್ಟೇ ಅಂತಲೇ ಹೇಳಬಹುದು, ಬೆನ್ನು ನೋವಿಂದ ಕೂಡಿರುತ್ತದೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದರೆ ಒಳ್ಳೆಯದು. ಇವತ್ತಿನ ದಿನ ನಿಮಗೆ ಅಷ್ಟು ಉತ್ತಮವಾಗಿ ಇಲ್ಲ. ಇವತ್ತು ನೀವು ಇಂದ್ರನಿಗೆ ಪೂಜೆ ಮಾಡಿದರೆ ಅಥವಾ ಇಂದ್ರನನ್ನು ನೆನಪಿಸಿಕೊಂಡರೆ ಅಥವಾ ಅವನಿಗೆ ಪುಷ್ಪಗಳನ್ನು ಅವನ ಹೆಸರಿನಲ್ಲಿ ಅರ್ಪಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ. ಇಂದು ಮಕರ ರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಪಾಡಿಕೊಂಡರೆ ಒಳ್ಳೆಯದು. ನಿಮ್ಮ ವೃತ್ತಿ ಜೀವನದ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಸಂಬಂಧದ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿದರೆ ಒಳ್ಳೆಯದು. ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆಯ ಮೂಲಕ ಅಥವಾ ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಸಂಭಾಷಣೆಯ ಮಾತಿನ ಮೂಲಕ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ಒಳ್ಳೆಯದು. ಮುಕ್ತವಾಗಿ ಹಂಚಿಕೊಳ್ಳಿ. ಉದ್ಯಮಿಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಬಯಸಿದಂಥ ಒಳ್ಳೆಯ ಸುದ್ದಿ ಅಥವಾ ನೀವು ಮನಸ್ಸಿನಲ್ಲಿ ಯೋಚಿಸಿದಂಥ ಕೆಲಸಗಳು ಇವತ್ತು ನೆರವೇರಲಿವೆ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ನಿಮಗೆ ವ್ಯಾಪಾರದಲ್ಲಿ ಇವತ್ತು ದೊರೆಯಲಿವೆ. ಕೆಲವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಇವತ್ತು ಪರಿಹಾರವನ್ನು ಪಡೆಯುತ್ತೀರಿ. ಸ್ನೇಹಿತರು ನಿಮಗೆ ನೀವು ಸ್ನೇಹಿತರಿಗೆ ನೀಡಿರುವಂಥ ಹಣವನ್ನು ಸ್ನೇಹಿತರು ನಿಮಗೆ ವಾಪಸ್ ನೀಡುತ್ತಾರೆ. ಇವತ್ತು ಅದು ಪೂರ್ತಿ ಹಣ ಅಲ್ಲ, ಅರ್ಧ ಹಣವನ್ನು ವಾಪಸ್ ನೀಡುವಂಥ ಸಾಧ್ಯತೆ ಇದೆ. ಆರ್ಥಿಕವಾಗಿ ನಿಮಗೇನು ಇವತ್ತು ತೊಂದರೆ ಇಲ್ಲ. ಕಚೇರಿಯ ಒತ್ತಡವನ್ನು ಮನೆಗೆ ಯಾವುದೇ ಕಾರಣಕ್ಕೂ ತರಬೇಡಿ. ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಡಗಿಸಿಕೊಂಡ್ರೆ ಒಳ್ಳೆಯದು. ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸಬೇಡಿ. ಇದರಿಂದ ನಿಮಗೆ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇದೆ. ಇವತ್ತು ಅಗ್ನಿದೇವನಿಗೆ ಹೂಗಳನ್ನು ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು. ರಾಶಿಯವರಿಗೆ ಇಂದು ಒಂಥರ ಮಿಶ್ರ ಫಲಿತಾಂಶ, ಅಂದರೆ 50-50% ಅಂತಾರಲ್ಲ, ಆ ಥರದ ದಿನ ಆಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಗೊಂದಲ ಅಥವಾ ತಳಮಳ ಉಂಟಾಗುವಂಥ ಸಾಧ್ಯತೆ ಇದೆ. ಕೆಲಸದಲ್ಲಿ ಸವಾಲುಗಳು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಉದ್ಭವ ಆಗುತ್ತವೆ. ಸಹೋದ್ಯೋಗಿಗಳ ಬೆಂಬಲದೊಂದಿಗೆ ಎಲ್ಲ ಸವಾಲಿನ ಕಾರ್ಯಗಳನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ಕೆಲ ನಿರ್ಧಾರಗಳನ್ನು ತೆಗೆದುಕೊಂಡರೆ ಒಳ್ಳೆಯದು. ಹೊಸ ಹೂಡಿಕೆ ಅಥವಾ ಆಯ್ಕೆಗಳ ಮೇಲೆ ಸ್ವಲ್ಪ ಗಮನವನ್ನು ಇಡಿ. ತಜ್ಞರ ಸಲಹೆಯ ಮೇರೆಗೆ ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಒಳ್ಳೆಯದು. ದೀರ್ಘಾವಧಿಯ ಹಣಕಾಸು ಯೋಜನೆಯನ್ನು ಮಾಡಿದರೆ ಕೂಡ ಒಳ್ಳೆಯದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ಬಲಪಡಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ನಿಮಗೆ ಅನಾವಶ್ಯಕ ಖರ್ಚುಗಳ ಬದಲಾಗಿ ಈ ಹೂಡಿಕೆಯನ್ನು ಮಾಡಿದರೆ ಖರ್ಚುಗಳನ್ನು ತಪ್ಪಿಸಿ ನೀವು ಹೂಡಿಕೆಯಲ್ಲಿ ಒಂದು ಹಣವನ್ನು ವ್ಯಯಿಸುವಂಥ ಸಾಧ್ಯತೆ ಇದ್ದರೆ ಇದರಿಂದ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಿ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಇರಿಸಿದರೆ ಒಳ್ಳೆಯದು. ಮಕ್ಕಳಿಂದ ಸಿಹಿ ಸುದ್ದಿ ದೊರೆಯುವಂಥ ಸಾಧ್ಯತೆ ಇದೆ, ಆದರೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಇವತ್ತು ನಿಮಗೆ ಒಂದು ಉತ್ತಮ ದಿನ ಅಂತಲೇ ಹೇಳಬಹುದು. ಇವತ್ತು ನೀವು ಆಂಜನೇಯನಿಗೆ ಪೂಜೆ ಮಾಡಿ ಅಥವಾ ಅವನನ್ನು ಸ್ಮರಿಸಿದರೆ ಒಳ್ಳೆಯದು. ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿಯಿತು. ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದ.